ಧರ್ಮಸ್ಥಳ ಪಾಂಗಳದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಅತ್ಯಂತ ದೊಡ್ಡ ಮಹತ್ವದ ಬ್ರೇಕಿಂಗ್ ಸುದ್ದಿ ಇದು. ಸೌಜನ್ಯ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವೊಂದು ಸಿಕ್ಕಿದೆ. ಹಾಗಾದ್ರೆ ಏನದು ಸೌಜನ್ಯ ಪ್ರಕರಣದ ಅತಿ ದೊಡ್ಡ ತಿರುವು? ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದು. ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿದ ಉದಯ್ ಜೈನ್. ರಾಷ್ಟ್ರಪತಿ ಮುರ್ಮು ಮೊರೆ ಹೋದ ಉದಯ್ ಜೈನ್, ನನಗೆ ಮರಣ ಕರುಣಿಸಿ. ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲವೇ ಇಲ್ಲ. ಆದರೂ 13 ವರ್ಷದಿಂದ ನನ್ನ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ನನ್ನನ್ನು ಎಲ್ಲರೂ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಸಮಾಜದಲ್ಲಿ ಹೆಂಗೆ ಬದುಕಲಿ, ಸಮಾಜದಲ್ಲಿ ಹೆಂಗೆ ತಿರುಗಾಡ್ಲಿ, ಆಟೋ ಹೆಂಗೆ ಓಡಿಸ್ಲಿ, ನನ್ನ ಹೆಂಡತಿ ಮಕ್ಕಳಿಗೆ ಮುಖ ಹೆಂಗೆ ತೋರಿಸ್ಲಿ, ನನಗೆ ಬದುಕುವ ಆಸೆ ಕಳೆದುಕೊಂಡಿದ್ದೀನಿ. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಅನುವು ಮಾಡಿ ಕೊಟ್ಟರೆ ನನಗೆ ದಯಾಮರಣವನ್ನು ಕರುಣಿಸಿ ಅಂತ ಹೇಳಿ ಉದಯ್ ಜೈನ್ ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ. 3 ದಿನದ ಹಿಂದೆ SIT ವಿಚಾರಣೆಗೆ ಒಳಪಟ್ಟಿದ್ದ ಉದಯ್ ಜೈನ್ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣ 12 ವರ್ಷ ಆಯಿತು, 13 ವರ್ಷ ಆಯಿತು. ಆಕೆಯನ್ನ ರೇಪ್ ಮಾಡಿದವರು ಯಾರು, ಆಕೆಯನ್ನ ಕೊಂದವರು ಯಾರು ಅನ್ನುವುದರ ಬಗ್ಗೆ ಈವರೆಗೂ ಇಂಥವರೇ ಆಕೆಯನ್ನ ಕೊಂದಿದ್ದು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಆರೋಪ ಹೊತ್ಕೊಂಡವರು ಅನೇಕರಿದ್ದಾರೆ. ಆ ಪೈಕಿ ಈತನು ಒಬ್ಬ. ಹೆಸರು ಉದಯ್ ಜೈನ್. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. 3 ದಿವಸದ ಹಿಂದೆ SIT ಅಧಿಕಾರಿಗಳು ಸ್ವತಃ ಕಚೇರಿಗೆ ಕರೆಸಿ ಮಾತನಾಡಿದ್ರು ಈತನ ಜೊತೆ. ವಿಚಾರಣೆಯನ್ನ ಮುಗಿಸಿ ಹೊರಬಂದು ಹೇಳಿದ್ದೇನು ಗೊತ್ತೇನು, ನನಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಯಾವ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿಲ್ಲ ಅಂತ. ಮತ್ತು ಕರೆದಿದ್ದೋ ಹೆಣವುತ ಪ್ರಕರಣದಲ್ಲಿ ಯಾವುದಾದರೂ ಸುಳಿವು ಸಿಗಬಹುದಾ? SIT ಫ್ರೀ ಹ್ಯಾಂಡು, ಸ್ವತಂತ್ರವಾಗಿದೆ. ತನಗೆ ಸಂದೇಹ ಬಂದವರಿಗೆ ನೋಟಿಸ್ ಕಳುಹಿಸಿ ಅವರನ್ನು ಕರೆಸಿ ವಿಚಾರಣೆ ಮಾಡುವ ಅಧಿಕಾರ ಸ್ವತಂತ್ರವಾಗಿ SIT ಅಧಿಕಾರಿಗಳಿಗಿದೆ. ಈಗ ದಯಾಮರಣಕ್ಕೆ ಯಾಕೆ ಮೊರೆ ಹೋಗ್ತಿದ್ದಾರೆ ಉದಯ್ ಜೈನು ಅಂತ ಕೇಳಿದ್ರೆ, ಸೌಜನ್ಯ ಕೊಲೆಯಾದಂತಹ ಆ ದಿವಸ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನ ಆ ಭಾಗದ ಜನ ಅನುಮಾನಿಸಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಅದಾದ ನಂತರ 4 ರಿಂದ 4.5 ವರ್ಷಗಳ ಕಾಲ ಆತ ಜೈಲು ಶಿಕ್ಷೆಯನ್ನು ಅನುಭವಿಸಿದ, ವಿಚಾರಣಾಧೀನ ಕೈದಿಯಾಗಿ. ಇದನ್ನು ತಿಳ್ಕೊಳ್ಳಿ. ಆತನಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರಲಿಲ್ಲ, ಕಾರಣ ಆತ ಅಪರಾಧಿ ಅಂತ ಎಲ್ಲೂ ಸಾಬೀತಾಗಲಿಲ್ಲ. ನ್ಯಾಯಾಲಯದಲ್ಲಿ ದೋಷಿ ಅಂತ ಸಾಬೀತಾಗಲಿಲ್ಲ. ಹಾಗಾಗಿ ಆತನನ್ನ ವಿಚಾರಣಾಧೀನ ಕೈದಿಯಾಗಿ 4 ರಿಂದ 4.5 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಯಿತು. ಅದಾದ ನಂತರ ಸಾಕ್ಷ್ಯಾಧಾರಗಳ ಕೊರತೆಯೂ ಮತ್ತು ಸೌಜನ್ಯ ಪ್ರಕರಣದಲ್ಲಿ ಈತನೇ ಮಾಡಿರಬಹುದು ಎಂದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು ನ್ಯಾಯಾಲಯ. ನಿರ್ದೋಷಿ, ದೋಷಿ ಅಲ್ಲದೆ ಇರುವವನು ಈತ ಅಪರಾಧಿ ಅಲ್ಲ. ಈತ ಈ ಕೆಲಸ ಮಾಡಿರ್ಲಿಕ್ಕಿಲ್ಲ. ಮಾಡಿಲ್ಲ ಅನ್ನೋದು ಬೇರೆ, ಮಾಡಿರ್ಲಿಕ್ಕಿಲ್ಲ ಅನ್ನೋದು ಬೇರೆ. ಈತ ಈ ಕೆಲಸವನ್ನ ಮಾಡಿರ್ಲಿಕ್ಕಿಲ್ಲ, ಈತ ದೋಷಿ ಅಲ್ಲ ಅಂತ ಹೇಳಿ ನಿರ್ದೋಷಿ ಎನ್ನಾಗಿ ಹೊರಬಿಡುತ್ತು ಆತನನ್ನ. ಅದಾದ ನಂತರದ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ನಿಮಗೆ ಗೊತ್ತೇ ಇದೆ. ಸೊ ಆಗಿನಿಂದ ಈವರೆಗೂ ಸೌಜನ್ಯಾಳ ಮನೆಯವರು ಆರೋಪ ಮಾಡ್ತಾ ಇರ್ತಕ್ಕಂಥ ಕೆಲ ವ್ಯಕ್ತಿತ್ವಗಳಿದ್ದಾವೆ. ಸಂತೋಷ್ ರಾವ್ರನ್ನ ಪೊಲೀಸರು ಎಳ್ಕೊಂಡು ಹೋಗಬೇಕಾದ್ರೂ ಕೂಡ ಸೌಜನ್ಯ ಪರ ಹೋರಾಟಗಾರರ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಕರಾರಿತ್ತು, ಅಭ್ಯಂತರ ಇತ್ತು, ಆಕ್ಷೇಪಗಳಿದ್ದವು. ನೀವು ಎಳೆದುಕೊಂಡು ಹೋಗುತ್ತಿರುವ ವ್ಯಕ್ತಿ ಸೌಜನ್ಯಾಳನ್ನ ಕೆಡಿಸಿರ್ಲಿಕ್ಕಿಲ್ಲ ಅಂತೇಳಿ ತಿಮರೋಡಿಯು ಅವತ್ತು ಅಭಿಪ್ರಾಯ ಪಟ್ಟಿದ್ರು. ಹಾಗಾದ್ರೆ ಆವತ್ತು ಇವರಿಗಿದ್ದ ಅನುಮಾನದ ವ್ಯಕ್ತಿತ್ವಗಳು ಯಾರು ಅಂತ ಕೇಳಿದ್ರೆ, ನೀವು ಫ್ರೇಮ್ನಲ್ಲಿ ಗಮನಿಸ್ತಾ ಇದ್ದೀರಾ, ಉದಯ್ ಜೈನ್ ಈತನ ಮೇಲೆ ಅನುಮಾನ ಇದೆ ಅಂತ ಹೇಳಿ ಆರೋಪ ಹೊರಿಸಿದ್ರು. ಈಗಲೂ ನಾನು ಹೇಳ್ತಾ ಇರೋದು ಅವರ ವಿರುದ್ಧ ಇರತಕ್ಕಂಥ ಆರೋಪ. ಯಾರು ಮಾಡ್ತಾ ಇರೋದು? ಸೌಜನ್ಯ ಕುಟುಂಬದವರು
ಮಹೇಶ್ ಶೆಟ್ಟಿ ತಿಮರೋಡಿಯವರು, ಗಿರೀಶ್ ಮಟ್ಟಣ್ಣನವರ್, ಮೊನ್ನೆ ಮುಸುಕು ಹಾಕ್ಕೊಂಡು ಬಂದ್ರಲ್ಲ ಚಿಕ್ಕ ಕೆಂಪಮ್ಮ ಅನ್ಸುತ್ತೆ, ಅವರು ಜಿಟಿ ಜಿಟಿ ಮಳೆ ಬರ್ತಾ ಇತ್ತು, ತೊದಲು ನುಡಿಯುವಂತಹ ವ್ಯಕ್ತಿ ನನ್ನ ಜೊತೆ ಮಾತನಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಬ್ಯಾಗ್ ಹಾಕ್ಕೊಂಡು ಒಂದು ಹುಡುಗಿ ಬರ್ತಿರ್ಬೇಕಾದ್ರೆ ಆಕೆಯ ಬಾಯಿಯನ್ನು ಮುಚ್ಚಿ ಅತ್ಯಂತ ಬಲವಂತವಾಗಿ ಆಕೆಯನ್ನು ವಾಹನದಲ್ಲಿ ಕೂರಿಸಿ ಎಳ್ಕೊಂಡೋದ್ರು. ಆ ತೊದಲು ನುಡಿಯುವಂತಹ ಹವ್ಯಾಸ ಮತ್ತು ತೊದಲು ನುಡಿಯುವಂತಹ ಕ್ಯಾರೆಕ್ಟರ್ ಉದಯ್ ಜೈನ್ರದ್ದು ಎಂದು ಹೇಳಲಾಗುತ್ತೆ. ಸರಾಗವಾಗಿ ಮಾತನಾಡಕ್ಕಾಗಲ್ಲ ಆ ಮನುಷ್ಯನಿಗೆ. ಹುಟ್ಟು ಅಂಗವೈಕಲ್ಯ, ಮಾತಿನ ಅಂಗವೈಕಲ್ಯ ಅವರಿಗಿದೆ. ಸೊ ಅವರೀಗ ದಯಾಮರಣವನ್ನು ಕೋರಿದ್ದಾರೆ. ನನಗೆ ಈ ತರಹದ ಆರೋಪವನ್ನು ಹೊತ್ಕೊಂಡು ಹೆಂಗೆ ಬಾಳೋದಕ್ಕೆ ಸಾಧ್ಯ ಸಮಾಜದಲ್ಲಿ? ನಾನು ತಪ್ಪು ಮಾಡಿಲ್ಲ, ನಾನು ರೇಪ್ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ, ಆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನಗೂ ಸೊಸೈಟಿಯಲ್ಲಿ ಬದುಕೋದಕ್ಕೆ ಹಕ್ಕಿದೆ. ನನಗೆ ಈಗ ಬದುಕೋದಕ್ಕೆ ಆಗ್ತಾ ಇಲ್ಲ, ಕಾರಣ ನಾನೊಬ್ಬ ರೇಪಿಸ್ಟ್ ಅಂತ ಹೇಳಿ ಜನ ನನ್ನನ್ನು ಆ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನನಗೆ ದಯವಿಟ್ಟು ದಯಾಮರಣ ಕೊಡಿ ಅಂತ ಹೇಳಿ ರಾಷ್ಟ್ರಪತಿಯ ಮೊರೆ ಹೋಗಿದ್ದಾರೆ ಉದಯ್ ಜೈನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.